ಹೆಲೋ ಗೈಸ್, ಫೋನ್ಪೇ ಅಪ್ಲಿಕೇಶನಿಂದ ನೀವಿವಾಗ ಡೈರೆಕ್ಟ್ ಆಗಿ ಪರ್ಸನಲ್ ಲೋನ್ನ ತಗೊಬೋದು. ಅದು ನಿಮ್ಗೆ ಗೊತ್ತಾ? ಹೌದು ಗೈಸ್, ಇವತ್ತಿನ ವಿಡಿಯೋನಲ್ಲಿ ಫೋನ್ಪೇ ಅಪ್ಲಿಕೇಶನಿಂದ ನೀವು ಯಾವ ರೀತಿಯಾಗಿ ಪರ್ಸನಲ್ ಲೋನ್ನ ತಗೊಬೋದು ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ತುಂಬ ಕಷ್ಟ ಇದೆ ಅಂತಂದರೆ, ತಕ್ಷಣ ಸಾಲದ ಅವಶ್ಯಕತೆ ಇದೆ, ದುಡ್ಡಿನ ಅವಶ್ಯಕತೆ ಇದೆ ಅಂತಂದರೆ, ಯಾರು ನಿಮಗೆ ಸಾಲ ಕೊಡ್ತಾ ಇಲ್ಲ ಅಂತಂದರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಈವನ್ ಇಲ್ಲಿ ಫ್ರೆಂಡ್ಸ್ ಮತ್ತು ಬ್ಯಾಂಕ್ಸಿಂದ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ಕೊಡುವಂಥ ಆ್ಯಪ್ ಅದೇ ಫೋನ್ಪೇ ಆ್ಯಪ್. ಸೊ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ, ಅಪ್ಲೈ ಮಾಡಿ ಕೂಡ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಗೈಸ್. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಓಕೆ, ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಗೈಸ್ ಏನು ಮಾಡ್ತಾ ಇದ್ದೀರಾ, ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಕೂಡ ಲೋನ್ ಅಂತ ಕಮೆಂಟ್ ಮಾಡಿ, ಲೋನ್ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ 101% ಲೋನ್ ಸಿಗುತ್ತೆ. ಓಕೆನಾ, ಬನ್ನಿ ಗೈಸ್ ತಿಳ್ಕೊಳ್ಳೋಣ. ಸೊ ಫೋನ್ಪೇ ಇಂದ ಯಾವ ರೀತಿಯಾಗಿ ಲೋನ್ ತಗೋಬೇಕು ಅಂತ. ಸೊ ಗೈಸ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫೋನ್ಪೇ ಅಪ್ಲಿಕೇಶನ್ ಇಂದ ನಾವು ಮನಿ ಟ್ರಾನ್ಸ್ಫರ್ನ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಬಿಲ್ ಪೇಮೆಂಟ್ಸ್ಗಳನ್ನ ಮಾಡ್ಕೊಂತೀವಿ, ಇನ್ಶೂರೆನ್ಸ್ನ ಬೈ ಮಾಡ್ತೀವಿ, ಅಂದರೆ ಡಿಜಿಟಲ್ ಗೋಲ್ಡ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ಸ್ ಮಾಡ್ಕೊಂತೀವಿ. ಹೀಗೆ ಹಲವಾರು ರೀತಿಯಲ್ಲಿ ನಾವು ಫೋನ್ಪೇ ಅಪ್ಲಿಕೇಶನ್ ಯೂಸ್ ಮಾಡ್ಕೊತಾ ಇರ್ತೀರಲ್ವಾ. ಸೊ ಇವಾಗ ನಾವು ಫೋನ್ಪೇ ಅಪ್ಲಿಕೇಶನ್ ಇಂದ ಪರ್ಸನಲ್ ಲೋನ್ ಕೂಡ ತಗೋಬಹುದು. ಅದನ್ನ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನಿಮ್ಮ ಒಂದು ಫೋನ್ಪೇ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳಿ ಗೈಸ್. ಸೊ ಪ್ಲೇಸ್ಟೋರ್ ಬಂದ್ಬಿಟ್ಟು ಫೋನ್ಪೇ ಅಂತ ಸರ್ಚ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಸ್ಕ್ರೋಲ್ ಮಾಡಿ ಗೈಸ್. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಲೋನ್ ಅಂತ ಹೇಳ್ಬಿಟ್ಟು ಸೆಕ್ಷನ್ ಇರುತ್ತೆ, ಅಲ್ಲಿ ಪರ್ಸನಲ್ ಲೋನ್ ಅಂತ ಇರುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಫ್ರೀ ಕ್ರೆಡಿಟ್ ಸ್ಕೋರ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ, ನೋಡ್ತಾ ಇರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡಿ. ಅಂದ್ರೆ ಇಲ್ಲಿ ಫುಲ್ ನೇಮ್ ಕೇಳಿದ್ರೆ ಫುಲ್ ನೇಮ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಈ ರೀತಿ ನಿಮಗೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನ ತೋರಿಸುತ್ತೆ. ಓಕೆ, ಈ ಒಂದು ಕ್ರೆಡಿಟ್ ಸ್ಕೋರು ನಿಮ್ಮ ಒಂದು ಕ್ರೆಡಿಟ್ ಹೆಲ್ತ್ ಅನ್ನ ತೋರಿಸುತ್ತೆ. ಅಂದ್ರೆ ನೀವು ಎಷ್ಟು ಲೋನ್ ತಗೊಂಡಿದ್ದೀರಾ, ಎಷ್ಟು ಲೋನ್ ನಿಮ್ದು ಡ್ಯೂ ಇದೆ, ಅದೇ ರೀತಿಯಾಗಿ ಎಷ್ಟು ನೀವು ಕ್ರೆಡಿಟ್ ಕಾರ್ಡ್ಸನ್ನು ಯೂಸ್ ಮಾಡ್ಕೊತಿದ್ದೀರಾ, ಎಲ್ಲೆಲ್ಲಿ ಯೂಸ್ ಮಾಡ್ಕೊತಿದ್ದೀರಾ, ಆ್ಯಂಡ್ ಎಷ್ಟು ನಿಮ್ಮದು ಕ್ರೆಡಿಟ್ ಹೆಲ್ತ್ ಇದೆ, ಇದೆಲ್ಲ ನಿಮ್ಮದು ತೋರಿಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಆನ್ ಟೈಮ್ ಪೇಮೆಂಟ್ಸ್ ಆಗಿರ್ಬೋದು, ಹೈ ಇಂಪ್ಯಾಕ್ಟ್ ಇದೆ ನಂದು ನೋಡ್ತಾ ಇರ್ಬೋದು. ನಾನು ಎಲ್ಲ ಪೇಮೆಂಟ್ಸ್ಗಳನ್ನು ಆನ್ ಟೈಮ್ ಮಾಡ್ಕೊತೀನಿ. ಆ್ಯಂಡ್ ಕ್ರೆಡಿಟ್ ಯುಟಿಲೈಸೇಷನ್ ಕೂಡ ತೋರಿಸ್ತಾ ಇದೆ, ಹೈ ಇಂಪ್ಯಾಕ್ಟ್ 0%. ಓಕೆ, ಸೊ ಇದು ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ನಂತರ ಕ್ರೆಡಿಟ್ ಏಜ್ ನೋಡ್ತಾ ಇರ್ಬೋದು 2 years 10 months ಅಂತಿದೆ, ಗುಡ್ ಅಂತಲೇ ಹೇಳ್ಬೋದು. ಕ್ರೆಡಿಟ್ ಮಿಕ್ಸ್ 4 ಇದೆ ಆ್ಯಂಡ್ ಗುಡ್ ಅಂತಲೇ ಹೇಳ್ಬೋದು, ಇದು ಲೋ ಇಂಪ್ಯಾಕ್ಟ್ದು. ನಂತರ ಇಲ್ಲಿ ಕ್ರೆಡಿಟ್ ಎನ್ಕ್ವೈರೀಸ್ 0 ಇದೆ, ಎಕ್ಸಲೆಂಟ್. ಅಂದರೆ ಜಾಸ್ತಿ ನಾನು ಎನ್ಕ್ವೈರೀಸ್ ಕೂಡ ಮಾಡಲ್ಲ ಈ ರೀತಿಯಾಗಿ. ಸೊ ಇದು ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಅಂತ ಅನ್ಕೊಂತಾ ಇದ್ದೀನಿ, ಯಾಕೆಂದರೆ 2 ಸ್ಕೋರ್ ಬರುತ್ತೆ, ಒಂದು ಸಿಬಿಲ್ದು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಅಂತ ಹೇಳ್ಬಿಟ್ಟು. ಸೊ ಅದು ಬೇರೆ ಬೇರೆ ಇರುತ್ತೆ, ಅದು ನೆಕ್ಸ್ಟ್ ಟಾಪಿಕಲ್ಲಿ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಮೇನ್ ಅಂತ ಹೇಳೋದಾದ್ರೆ ಸಿಬಿಲ್ದು. ಓಕೆ, ಸೊ ಇದು ನಂದು 813 ಇದೆ ನೋಡ್ತಾ ಇರ್ಬೋದು, ಇದು ಎಕ್ಸ್ಪೀರಿಯನ್ಸ್ ಸ್ಕೋರು. ಇಟ್ಸ್ ಓಕೆ, ಅದನ್ನ ಬಿಟ್ಬಿಡಿ ಅಲ್ಲಿಗೆ. ನಂತರ ಇವಾಗ ನಿಮ್ಮದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ಇಲ್ಲಿ ನಿಮಗೆ ಲೋನ್ ಸಿಗುತ್ತೆ, ಅದನ್ನು ಕೂಡ ನೀವು ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಓಪನ್ ಆಗುತ್ತೆ. ನಾನು ಇಲ್ಲಿ ಫಸ್ಟ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ನನಗೆ ಆಲ್ರೆಡಿ ಇಲ್ಲಿ ಕ್ರೆಡಿಟ್ ಬಿ ಅಪ್ಲಿಕೇಶನ್ 5 ಲಕ್ಷ ರೂಪಾಯಿವರೆಗೆ ಪರ್ಸನಲ್ ಲೋನ್ನ ಪ್ರೊವೈಡ್ ಮಾಡ್ತಾ ಇದೆ. ಅಂದರೆ ಇಲ್ಲಿ ಫೋನ್ಪೇನೇ ಡೈರೆಕ್ಟ್ ಆಗಿ ಲೋನ್ ಕೊಡಲ್ಲ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಂದ ನಿಮಗೆ ಲೋನ್ನ ಕೊಡಿಸುತ್ತೆ. ಲೈಕ್ ಇಲ್ಲಿ ಕ್ರೆಡಿಟ್ ಬಿ ಆಗಿರ್ಬೋದು, ಮನಿ ಟ್ಯಾಪ್ ಆಗಿರ್ಬೋದು, ನಾವಿ ಆಗಿರ್ಬೋದು, ಹೀಗೆ ಹಲವಾರು ಲೋನ್ ಅಪ್ಲಿಕೇಶನ್ಸ್ಗಳೇನಿರ್ತವೆ ಅದ್ರ ಥ್ರೂ ನಿಮಗೆ ಲೋನ್ನ ಪ್ರೊವೈಡ್ ಮಾಡಿಸುತ್ತೆ. ಓಕೆನಾ, ಸೊ ಇವಾಗ ಸದ್ಯಕ್ಕೆ ನನಗೆ ಕ್ರೆಡಿಟ್ ಬಿ 5 ಲಕ್ಷ ರೂಪಾಯಿವರೆಗೆ ಲೋನ್ ಪ್ರೊವೈಡ್ ಮಾಡ್ತಾ ಇದೆ. ಇದು ಸ್ಯಾಲರಿಡ್ ಪರ್ಸನ್ಸ್ಗೆ 5 ಲಕ್ಷ ಇರುತ್ತೆ, 36 ತಿಂಗಳವರೆಗೆ ಟೆನ್ಯೂರ್ ಆ್ಯಂಡ್ ಹೈಯರ್ ಕ್ರೆಡಿಟ್ ಲಿಮಿಟ್ ನನಗೆ ಸಿಗ್ತಾ ಇದೆ. ನಂತರ ಇಲ್ಲಿ ಫ್ಲೆಕ್ಸಿ ಪರ್ಸನಲ್ ಲೋನ್ 80,000 ರೂಪಾಯಿವರೆಗೆ, ಇದು ಬೋತ್ ಇಲ್ಲಿ ಸ್ಯಾಲರಿಡ್ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೆ ಸಿಗುತ್ತೆ, 10 ತಿಂಗಳವರೆಗೆ ಇದ್ರದ್ದು ಟೆನ್ಯೂರ್ ಇರುತ್ತೆ. ನಂತರ ಇಲ್ಲಿ ಬಿಸ್ನೆಸ್ ಲೋನ್ 4 ಲಕ್ಷ ರೂಪಾಯಿವರೆಗೆ ಸಿಗ್ತಾ ಇದೆ, 24 ತಿಂಗಳವರೆಗೆ ಟೆನ್ಯೂರ್ ಇರುತ್ತೆ ಆ್ಯಂಡ್ ಇದು ಕೂಡ ನಾನು ತಗೋಬೋದು. ಓಕೆ, ನಾ ಇಲ್ಲಿ ಎಲಿಜಿಬಲ್ ಆಗೋದು 1 to 2 ಲೋನ್ಗೆ. ಆ್ಯಂಡ್ ಇದು ಯಾರು ಸ್ಯಾಲರಿಡ್ ಇರ್ತಾರೋ ಅವರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ, ಅಂದರೆ 5 ಲಕ್ಷ ಲೋನ್ಗೆ. ಓಕೆ, ಸೊ ಫಸ್ಟ್ ನಿಮಗೆ ಇಲ್ಲಿ ಬೇಸಿಕ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಬೇಸಿಕ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡಿ. ನಂತರ ಇಲ್ಲಿ ಆಧಾರ್ ಕಾರ್ಡನ್ನು ವೆರಿಫೈ ಮಾಡ್ಕೊಳೋಕ್ಕೆ ಕೇಳಿದರೆ ವೆರಿಫೈ ಮಾಡ್ಕೊಳ್ಳಿ. ನಂತರ ಪ್ಯಾನ್ ಕಾರ್ಡನ್ನು ವೆರಿಫೈ ಮಾಡಲಿಕ್ಕೆ ಕೇಳುತ್ತೆ. ವೆರಿಫೈ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಆಫರ್ ಅನ್ನೋದು ಸಿಗುತ್ತೆ. ಸೊ ನಿಮಗೆ ಬೇರೆ ಅಪ್ಲಿಕೇಶನ್ ಇಂದನೂ ಕೂಡ ಆಫರ್ ಸಿಗ್ಬೋದು, ಲೈಕ್ ಇಲ್ಲಿ DMI ಫೈನಾನ್ಸ್ ಆಗಿರ್ಬೋದು, ನಂತರ ಬೇರೆ ಬೇರೆ ಲೈಕ್ ಮನಿ ವ್ಯೂ ಆಗಿರ್ಬೋದು, ಹೀಗೆ ಹಲವಾರು ಲೋನ್ ಅಪ್ಲಿಕೇಶನ್ಸ್ ಇಂದ ಸಿಗ್ಬೋದು. ಬಟ್ ನನಗೆ ಇಲ್ಲಿ ಕ್ರೆಡಿಟ್ ಬಿ ಅಂತ ಸಿಗ್ತಾ ಇದೆ. ಸೊ ಇವಾಗ ನಾನು ತೊಗೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ. ಜಸ್ಟ್ ನಾನು ಇಲ್ಲಿ ಪ್ರೋಸೆಸನ್ನು ಹೇಳ್ತೀನಿ. ಓಕೆ, ಸೊ ಅದೇ ರೀತಿಯಾಗಿ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗಿ. ಓಕೆ, ಸೊ ಇಲ್ಲಿ ಸೈನ್ ಅಪ್ ವಿತ್ ಮೊಬೈಲ್ ನಂಬರ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲೇದಾಗಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಆಫರ್ ಅನ್ನೋದು ಸಿಗುತ್ತೆ. ಸೊ ಅದು ರೀಡೈರೆಕ್ಟ್ ಮಾಡುತ್ತೆ ನಿಮಗೆ ಅಪ್ಲಿಕೇಶನ್ ಮೇಲೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಅಲ್ಲೇ ನೀವು ಅಪ್ಲೈ ಮಾಡಲಿಕ್ಕೆ ಕೇಳಿದ್ರೆ ಅಲ್ಲೇ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಆಫರ್ ಬರುತ್ತೆ. ನಿಮಗೆ ಅಪ್ಲಿಕೇಶನ್ಗೆ ರೀಡೈರೆಕ್ಟ್ ಮಾಡಿದ್ರೆ, ಅಂದರೆ ಪ್ಲೇಸ್ಟೋರ್ಗೆ ರೀಡೈರೆಕ್ಟ್ ಮಾಡಿದ್ರೆ ಅಲ್ಲಿಂದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಲೋನ್ಗೋಸ್ಕರ ಅಪ್ಲೈ ಮಾಡಿಕೊಂಡು ಇನ್ಸ್ಟಂಟ್ ಆಗಿ ತಗೋಬೋದು. ಸೊ ಸದ್ಯಕ್ಕೆ ನನಗೆ ಆಫರ್ ಅನ್ನೋದು ಕೊಡ್ತಾ ಇಲ್ಲ, ನಾನು ಆಲ್ರೆಡಿ ಫಸ್ಟ್ ಲೋನ್ ತೊಗೊಂಡಿದ್ದೆ. ಸೊ ಆ ಒಂದು ವಿಡಿಯೋನ ಕಂಪ್ಲೀಟಾಗಿ ನಾನು ಮಾಡಿದ್ದೀನಿ.
ಲೋನ್ನ ತೊಗೊಂಬಿಟ್ಟು ರೀಪೇಮೆಂಟ್ ಮಾಡಿ ಕೂಡ ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ರೆಡಿಟ್ ಬಿ ಅಪ್ಲಿಕೇಶನ್ದು ನೀವು ಹೋಗ್ಬಿಟ್ಟು ಕಂಪ್ಲೀಟಾಗಿ ನೋಡ್ಕೋಬೋದು. ಓಕೆ, ಸೊ ಇದು ಮತ್ತೆ ನಾನು ಹೇಳ್ತಾ ಹೋದಂಗಿಲ್ಲ, ಇನ್ನೂ ಲೆಂತ್ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಗೈಸ್. ಓಕೆ, ಸೊ ನಿಮಗೆ ನೆಕ್ಸ್ಟು ಆ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಕ್ರೆಡಿಟ್ ಬಿನಲ್ಲಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡಬೇಕು ಅಂತ. ಓಕೆ, ಸೊ ಡೀಟೇಲ್ ವಿಡಿಯೋ ಅಲ್ಲಿ ನಿಮಗೆ ಸಿಗುತ್ತೆ. ಯಾವ ರೀತಿಯಾಗಿ ಇವಾಗ ಅಪ್ಲೈ ಮಾಡ್ಕೋಬೇಕು ತಿಳಿಸ್ಕೊಟ್ಟಿದ್ದೀನಲ್ವಾ. ಸೊ ಹೋಗಿ ಅಪ್ಲೈ ಮಾಡ್ಕೊಳ್ಳಿ, ಲೋನ್ ಸಿಗುತ್ತೆ, 101% ಲೋನ್ ಸಿಗುತ್ತೆ. ಓಕೆನಾ. ಸೊ ಇವಾಗ ನೋಡಿ, ಫೋನ್ಪೇನಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಕೊಳೋಕ್ಕಿಂತ ಮುಂಚೆ ನಿಮ್ಮದು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಕೊಳೋದು ತುಂಬ ಮ್ಯಾಂಡೇಟ್ರಿ ಆಗುತ್ತೆ. ಓಕೆ, ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡಿಕೊಂಡೆ ನೀವು ಮುಂದುವರಿರಿ. ಇಲ್ಲಾಂದರೆ ನಿಮ್ಮದು -1 ಇತ್ತು ಅಂತಂದರೆ ಕ್ರೆಡಿಟ್ ಬಿ ಆಗಲಿ ಅಥವಾ ಯಾವುದೇ ಆ್ಯಪಲ್ಲಿ ಆಗಲಿ ನಿಮಗೆ ಲೋನ್ ಸಿಗಲ್ಲ. ಒಂದು ಆ್ಯಪನ್ನು ಬಿಟ್ಟು, ಅದು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಅನ್ನೋ ಒಂದು ಫೇವ್ರೇಟ್ ಅಪ್ಲಿಕೇಶನ್. ನೀವೇನಾದರೂ ಸ್ಟಾರ್ಟಿಂಗ್ ಲೋನ್ ತೊಗೊತಾ ಇದ್ದೀರಾ ಅಂತಂದರೆ ಈ ಒಂದು ಆ್ಯಪಲ್ಲಿ ನಿಮಗೆ ಲೋನ್ ಸಿಗುತ್ತೆ. ನಿಮ್ಮದು ಈವನ್ ಕ್ರೆಡಿಟ್ ಸ್ಕೋರ್ -1 ಇದ್ದರೂ 0 ಇದ್ದರೂ ನಿಮಗೆ ಸಿಗುತ್ತೆ. ಓಕೆ, ಸೊ ಅಷ್ಟು ಬೆಸ್ಟ್ ಇದೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನು. ಎಲ್ರಿಗೂ ಲೋನ್ ಸಿಗುತ್ತೆ. ನೀವು ಇಲ್ಲಿ ಸ್ಟೂಡೆಂಟ್ ಆಗಿದ್ದರೂ ಕೂಡ ಲೋನ್ ತೊಗೋಬೋದು ಟ್ರೂ ಬ್ಯಾಲೆನ್ಸಲ್ಲಿ. ಓಕೆ, ಇಲ್ಲಿ ಸ್ಯಾಲ್ರಿಡ್ ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೆ ಸಿಗುತ್ತೆ. ಈವನ್ ಸ್ಟೂಡೆಂಟ್ಸ್ ಮತ್ತು ಹೌಸ್ ವೈಫ್ಗೂ ಕೂಡ ಸಿಗುತ್ತೆ. ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಸ್ಟ್ ಲಿಂಕ್ ಇರುತ್ತೆ, ಅಲ್ಲಿಂದ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಲೋನ್ ಸಿಗುತ್ತೆ, 101% ಟ್ರೂ ಬ್ಯಾಲೆನ್ಸಲ್ಲಿ ಲೋನ್ ಸಿಗುತ್ತೆ. ನನಗೆ 2 ಲಕ್ಷ ಕ್ಯಾಶ್ ಲೋನ್, 1.5 ಲಕ್ಷ ರೂಪಾಯಿ ಲೆವೆಲಪ್ ಲೋನ್ ಕೂಡ ಸಿಕ್ಕಿದೆ. ಓಕೆ, ಆ ಲೋನ್ನ ತೊಗೊಂಡ್ಬಿಟ್ಟು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಗೈಸ್. ಆ ಒಂದು ವಿಡಿಯೋ ಬೇಕಿದ್ರೆ ನಾನು ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬೋದು. ಓಕೆನಾ. ಸೊ ಯಾಗೀಸ್ ಇದಾಗಿರುತ್ತೆ ಫೋನ್ಪೇ ಅಪ್ಲಿಕೇಶನ್ ಅಂತ ಲೋನ್ ತೊಗೊಳ್ಳೋ ಒಂದು ಪ್ರೋಸೆಸ್. ಓಕೆ, ಸೊ ಯಾಗೀಸ್ ಇದಾಗಿರುತ್ತೆ ವಿಡಿಯೋ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.